ನಮಸ್ಕಾರ ಡಾಕ್ಟ್ರಿ. ಬನ್ನಿ ಬನ್ನಿ. ಜಸ್ಟ್ ಮಿಸ್ ಅಂದ್ರೆ ಅಂದ್ರೆ ಅಣ್ಣ ಇಷ್ಟೊತ್ತು ಕಣ್ಬಿಟ್ಕೊಂಡು ಎಚ್ಚರವಾಗಿದ್ರು, ಈಗ ಪಾಚ್ಕೊಂಡ್ಬಿಟ್ರು. ಅಂದ್ರೆ ಹೊಳ್ಳಿ ಮಕ್ಕೋಣ ನೋಡ್ರು ಅಣ್ಣ ಹೆಂಗ್ ಮಲ್ಕೊಂಡ್ ನಿದ್ದೆ ಮಾಡಕತ್ತನ. ಡಾಕ್ಟ್ರ ಅಣ್ಣ ಕಣ್ಣು ತಕೊಂಡ ಮಕ್ಕೋಣಲ್ಲ. ಅಲ್ಲಿ ನೋಡಿ, ನಿದ್ರೆ ಮಾಡ್ತೀರ ಆರಾಮಾಗಿ. ಬರ್ಕಿ ಸೌಂಡ್ ಬರವಲ್ದು. ಆಸ್ಪತ್ರೆ ಅಲ್ವಾ, ಮ್ಯೂಟ್ ಮಾಡ್ಬಿಡ್ತೀವಿ. ಅಲ್ಲಲ್ಲ, ಸೌಂಡ್ ಪ್ರೂಫ್ ಅಲ್ವಾ, ಗ್ಲಾಸ್ ಕೆಳಗಿಲ್ಲ. ಬರ್ತೀನಿ, ನಮಸ್ಕಾರ. ಅಲ್ಲ, ಇದನ್ನ ಹೇಳಕ್ ಇಷ್ಟು ದೂರ ಬಂದ್ರ? ಹಂಗಲ್ಲಪ್ಪ, ನಮ್ಮ ಅಣ್ಣ ಡಾನ್ನ ಡಾಕ್ಟ್ರು ಬಹಳ ಕಷ್ಟಪಟ್ಟು ಚಲೋತ್ನ್ಯಾಗ ನೋಡ್ಕೊಂಡಾರ. ಅವ್ರು ಸಾಯಿಕ್ ನಮ್ಮವನೊಬ್ಬನ ಇಲ್ಲಿ ಬಿಡ್ಬೇಕು ಅಂತ ನನ್ನ ವಿಚಾರ. ಲೇ ಹರಿ ಬಾಲೆ ಇಲ್ಲಿ ಮಾರಿ ಒರ್ಸ್ಕೊಳ್ಳಲಿ. ಮುಸುರಿ ಡೋಣಿಗೆ ಬಿಟ್ಟು ಎಮ್ಮಾಗ ನಮಗ ನೋಡು. ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ಬೇಕು, ಎಲ್ಲಿ ಅಗಲಾಡಂಗಿಲ್ಲ. ಎಷ್ಟ ಖರ್ಚಾದ್ರೂ ನಮ್ಮ ಅಣ್ಣ ಡಾನ್ ಟ್ರೀಟ್ಮೆಂಟ್ ಏನೆಲ್ಲ ಬೇಕು ನೀ ತಂದು ಕೊಡ್ಬೇಕು, ತಿಳಿತಿಲ್ಲ ಡಾಕ್ಟ್ರ? ನಾನ್ ಬರ್ತೀನಿ, ಬಿಟ್ಟು ಬರ್ತೀನಿ. ಬನ್ನಿ, ಒಂದ್ ನಿಮಿಷ ತಡೀರಿ. ಲೇ ಹರಿ, ಈಗ ಈ ಮೊಬೈಲ್ ಇಟ್ಕೋ. ಇಲ್ಲಿ ಏನ್ ನಡೀತೈತಿ ಎಲ್ಲಾ ಕಾಮೆಂಟ್ರಿ ಕರೆಕ್ಟ್ ಆಗಿ ಕೊಡ್ತಿರ್ಬೇಕು. ಕಾಮೆಂಟ್ರಿ ಕಟ್ ಆತು, ನಿನ್ನ ಕಾಲ ಕಟ್ ಆಗಿ ಬಿಡ್ತೈತಿ, ತಿಳಿತಿಲ್ಲ? ಬನ್ನಿ ಬನ್ನಿ. ತಟ್ಟಕ್ ತಡೀರಿ, ಒಳಗ್ ಹೋಗ್ಬೇಡ. ಯಾಕಂದ್ರ ಅಣ್ಣಗ ಎಕ್ಸ್ಪ್ರೆಷನ್ ಆಗತ್ತ. ನಿಂತ್ರೆಲ್ಲ ನಡ್ರಿ. ಡಾಕ್ಟ್ರ, ನಮ್ಮ ಅಣ್ಣ ಡಿಸ್ಚಾರ್ಜ್ ಯಾವಾಗ ಹಾಕನ? ಚಾರ್ಜ್ ಹೋಗ್ಬಿಟ್ಟಿದೆ. ನನ್ ಫೋನ್ದು ಚಾರ್ಜ್ ಹೋಗ್ಬಿಟ್ಟಿದೆ. ಚಾರ್ಜ್ ಹಾಕಿ. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ಡಾಕ್ಟ್ರ, ನಿಮ್ಮನ್ನ ನೋಡಿದ್ರೆ ನನಗೆ ನನ್ನ ತಮ್ಮನ ನೆನಪಾಗತ್ತ. ಅವನು ನಿಮ್ಮಂಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದ. ಅನಿವಾರ್ಯ ನಮ್ಮ ಪೀಳಿಗೆ ಎಳೆದು ಬಿಟ್ಟ. 8 ತಿಂಗಳ ಹಿಂದ ಯಾರು ವೈರಿ ನನ್ನ ಮಕ್ಕಳು ಪೆಟ್ರೋಲ್ ಹಾಕಿ ಸಜೀವವಾಗಿ ಸುಟ್ಟು ಸಾಯಿಸ್ಬಿಟ್ರು. ಸಾರಿ ಸರ್. ಉಳಿದಿರೋದು ನಮ್ಮ ಅಣ್ಣ ಇವನೊಬ್ಬನ. ಅವನಿಗೋಸ್ಕರ ಬೇಕಾದಷ್ಟು ದುಡ್ಡು ಖರ್ಚಾಗ್ಲಿ, ಏನ್ ಬೇಕಾರಾಗ್ಲಿ, ಮೊದಲು ನಂಗೆ ನಮ್ಮ ಅಣ್ಣ ರಾಜ ರೋಷವಾಗಿ ಓಡಾಡ್ಕೊಂಡಿರ್ಬೇಕು. ಹಂಗ್ ಮಾಡ್ತಿರಲ್ಲ ಡಾಕ್ಟ್ರ. ಅದ್ರ ಬದಲಾಗಿ ಏನ್ ಸಹಾಯ ಬೇಕು ಕೇಳ್ರಿ, ನಾನ್ ಮಾಡ್ತೀನಿ. ಸರ್, ನಿಮ್ಮಿಂದ ನಮ್ ಡಾಕ್ಟರ್ಗೆ ಒಂದು ಚಿಕ್ಕ ಸಹಾಯ ಆಗ್ಬೇಕು ಸರ್. ಏನ್ ಹೇಳಮ್ಮ? ಈ ಹಾಸ್ಪಿಟಲ್ ಓನರ್ ಮಾಲ್ಪಾನಿ ಅಂತ ಇದ್ದಾರೆ. ಅವರಿಂದ ನಮ್ ಡಾಕ್ಟರ್ಗೆ ತುಂಬಾ ತೊಂದ್ರೆ. ಅದೆಲ್ಲ ಇವ್ರಿಗೆ ಬಿಡ್ರಿ ಡಾಕ್ಟ್ರ. ಏನ ಅವನ ಹೆಸರು? ಮಾಲ್ಪಾನಿ ಅಂತ. ಮಾಲ್ಪಾನಿ. ಗೊತ್ತಾಯ್ತಣ್ಣ. ಡಾಕ್ಟ್ರೇ, ಏನಣ್ಣ ಹೆಸರು? ಹರಿಶ್ಚಂದ್ರ. ಹೆಣಕಾಯ ಕರೆಕ್ಟ್ ಆಗಿದೆ ನಿನ್ನ ಹೆಸರು. ಕಂಬಳಿ ಕೋಲ್ ತರ್ಲಿಲ್ವಾ? ಏನಿಲ್ಲ, ಕಾಮೆಂಟ್ರಿ ಶುರು ಮಾಡು. ಚೊಲ್ಲೇಶ್ವರ. ಈ ಲೈವ್ ಕಾಮೆಂಟ್ನ ಮಾಡಿಸಿ ಆದಷ್ಟು ಬೇಗ ಬಾಡಿನ ಐಸ್ ಫ್ಯಾಕ್ಟ್ರಿಗೆ ವಾಪಸ್ ತಗೊಂಡೋದ್ರೆ ಸರಿ, ಇಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಏನ್ ಮಾಡೋದು? ಬಂದೇರಿ. Hi. What's your name? Harichandra. Oh, you look so strong. Are you a sportsman? Cricket. I am fast bowler. Wow. Nobody catching my ball. Oh, really? My ball is always bouncing. Oh my God, wow. ರಾತ್ರಿ ಎಲ್ಲ ಇಲ್ಲೇ ನಿಂತಿರ್ತೀರಾ? ಅಲ್ವಾ? Okay, good night. ಹಾಯ್ ಸ್ಟಾರ್. ರಾತ್ರಿ ಎಲ್ಲ ಒಬ್ರೇ ನಿಂತಿರ್ತೀರಲ್ವಾ, ಅದಕ್ಕೆ ಕಂಪನಿ ಕೊಡೋದಕ್ಕೆ ಒಂದಲ್ಲ ಎರಡಲ್ಲ 12 ಸುಂದರಿಯನ್ನ ತಂದಿಟ್ಟಿದೀನಿ. ಹ್ಯಾವ್ ಫನ್. ಬಾಯ್. ಅವನು ಮುಂದಿನ ಕ್ರಿಸ್ಮಸ್ ವರ್ಗೂ ಅಲ್ಲಾಡಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕ್ಯಾಲೆಂಡರ್ ಇಂದ ಜೇನ್ ಸುರಿತಾ ಇದೆ ಅನ್ನೋ ತರ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಬೇಗ ಬೇಗ. ಬನ್ನಿ ಬನ್ನಿ. ಹೋಗಿ. ಅಣ್ಣ ಅಣ್ಣ, ನಾನು ಎಲ್ಲೂ ನೋಡ್ತಾ ಇಲ್ಲಣ್ಣ. ಅಣ್ಣ ಡಾನ್ನೇ ನೋಡ್ತಾ ಇದ್ದೀನಿ. ಆ ಡಾಕ್ಟ್ರು ಏನ್ ಪವಾಡ ಮಾಡಿದ್ರು ಗೊತ್ತಿಲ್ಲಣ್ಣ. ಅಣ್ಣ ಡಾನು ಒಳ್ಳೆ 16 ವಯಸ್ಸು ಹುಡುಗಿರ್ತಾರ ಡೀಸೆಂಟ್ ಆಗಿ ನುಲಿತಾ ಇದಾರೆ ಅಣ್ಣ. ಡಾಕ್ಟರ್ ಅಣ್ಣ, ಒಂದ್ ನಿಮಿಷ ಅಣ್ಣ. ಡಾಕ್ಟರ್ ಎಲ್ಲಿ? ನೀವು ಕ್ಯಾಲೆಂಡರ್ ನೋಡೋದ್ರಲ್ಲಿ ಬಿಸಿ ಆಗಿದ್ರಲ್ಲ, ಆಗ್ಲೇ ಮನೆಗೆ ಹೋದ್ರು. ಮನೆಗೆ ಹೋದ್ರ? ನನ್ಗೆ ಆಸೆ ತೋರಿಸಿ ಇಲ್ಲಿ ಮಲಗಿಸಿ ಮನೆಗೆ ಹೋದ್ರ ಅವರು? ಹೌ ಡೇರ್ ಹಿ. ನೀವು ಮಾತಾಡ್ತಿ ಸುಮ್ಮನೆ ಮಲ್ಕೊಳ್ಳಿ.
ಇನ್ನು ರಾತ್ರಿ ಎಲ್ಲ ಬಾಕಿ ಇದೆ ಅಲ್ವಾ? ಡಾಕ್ಟರ್ ಒಂದ್ಸರಿ ಹೇಳಿದ್ಮೇಲೆ ಖಂಡಿತವಾಗ್ಲೂ ಬರ್ತಾರೆ. ಬರ್ತಾರಲ್ವಾ ಅವರು? ಮತ್ತೆ ಬಾಡಿನ ಬೆಳಗ್ಗೆ ICU ಶಿಫ್ಟ್ ಮಾಡ್ಬೇಕಲ್ಲಪ್ಪ. ಅದು ಸೀಕ್ರೆಟ್ ಆಗಿ ಸತ್ವಿ. ಹೋಗಿ ಹೋಗಿ ಬಂದವರು ಹೋಗಲೇಬೇಕು, ಹೋಗವರು ಬರಲೇಬೇಕು. ನಂಗೆ ರಿಮೋಟ್ ಕಾರ್ ಬೇಕು. ನನ್ಗೂ ಅಷ್ಟೇ. ನನ್ಗೆ ಗೊಂಬೆ ಬೇಕು. ನನಗೆ ಹೊಸ ಡ್ರೆಸ್ ಬೇಕು. ಡ್ರಮ್ಮು. ನನಗೆ ಕ್ರಿಕೆಟ್ ಬ್ಯಾಟ್ ಬೇಕು. ಹಲೋ, ನಾನು ಯಮ. ಯಮನ? ಎದುರ್ಕೋಬೇಡ್ರಿ, ನಾನ್ರಿ ಆಂಬುಲೆನ್ಸ್ ಡ್ರೈವರ್ ಯಮ. ಓ ನೀವಾ? ಹೇಳಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹಾ ಮರಿಯಲ್ಲ. ಆಮೇಲೆ ಅಣ್ಣ ಡಾನ್ ಟ್ರೀಟ್ಮೆಂಟ್ ನೆಪದಲ್ಲಿ ನಮ್ಗೇನೇನ್ ಬೇಕು ಅದನ್ನ ತರ್ಸ್ಕೊತಾ ಇದೀವಿ. ಹಾ ನಿಮ್ಗೇನಾದ್ರು ಬೇಕಾ? ನನಗೆ 2 ಬಾಟ್ಲು ಕಾಚಾ ವಿಸ್ಕಿ. ಕಾಚಾ ಅಲ್ಲಪ್ಪ, ಸ್ಕಾಚ್ ಸ್ಕಾಚ್. ಅದೇ ಆಮೇಲೆ ಪಾನ್ 50 ಪ್ಯಾಕೆಟ್. 50 ಯಾಕೆ? 51 ಬರೀತೀನಿ. ಒಂದ್ ದಕ್ಷಿಣೆ ಕೊಟ್ಟಂಗಾಗತ್ತೆ. ಆಮೇಲೆ ಗಾಡಿಗೆ 2 ಆಯಿಲು. 20 ಲೀಟರ್ ಬರೀಲ್ಲ? ಚೆನ್ನಾಗಿದ್ದಾರಣ್ಣ? ಎಸ್ ಮೇಡಮ್. ಈ ಲಿಸ್ಟ್ ಅಲ್ಲಿರೋ ಔಷಧಿ ಎಲ್ಲ ತಗೊಂಬನ್ರಿ. ಅವ್ರ ಟ್ರೀಟ್ಮೆಂಟ್ಗೆ ಇಷ್ಟೊಂದ? ಅಣ್ಣ ಡಾನ್ ಬದುಕ್ಬೇಕೋ ಬೇಡವೋ? ಏಯ್, ನಾನ್ ಯಾರು ಗೊತ್ತೇನ್ರು? ಮಿಸ್ಟರ್ ಮಾಲ್ಪಾನಿ, ಗ್ಲೋಬಲ್ ಇನ್ವೆಸ್ಟರ್, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಟೈಕೂನ್. ನಾವ್ಯಾರು ಗೊತ್ತು? ಸಾಫ್ಟ್ವೇರು ಹಾರ್ಡ್ವೇರ್ಗಳಿಗೆಲ್ಲ ಅಂಡರ್ವೇರ್ ಬಿಚ್ಚೋರು. ಮೊದಲ 2 ಪ್ಲೇಟ್ ದೋಸೆ ತಿನ್ನು, ನೀರ್ ದೋಸೆ, ಆಮೇಲೆ ಸಾವಕಾಶ ಮಾತಾಡೋನು. ನೀರ್ ದೋಸೆನಾ? ಏನ್ರಿ ಅದು? ನಿಮ್ ಮುಂದಿನ ಚಿತ್ರದಲ್ಲಿ ನಮ್ಗೊಂದು ಚಾನ್ಸ್ ಕೊಡಿ ಬಾಸ್. ಆಕ್ಷನ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು ಪ್ಲೇಟ್ ನೀರ್ ದೋಸೆ. ಬೇಡ ಬೇಡ ಲೇ, ಇವಂಗ ನೀರ್ ದೋಸೆ ಬ್ಯಾಡಂತ ಆಮ್ಲೆಟ್ ಬೇಕನಪ್ಪ. ಆಮ್ಲೆಟ್ ಏನಂಗಂದ್ರೆ 60 ಅಡಿ ಬಿಲ್ಡಿಂಗ್ ಮೇಲಿಂದ ನಿನ್ನ ಉಲ್ಟಾ ನೇತಾಡ್ತೀವಿ. ಆಮೇಲೆ ಚಾಕು ತಗೊಂಡು ಹಗ್ಗ ಕಟ್ ಮಾಡ್ತೀವಿ. ನಿಮ್ ಮೊಟ್ಟೆ ತಲೆ ಫುಟ್ಪಾತ್ ನಲ್ಲಿ ಬಿದ್ದು ಆಮ್ಲೆಟ್ ಆಗ್ಬಿಡುತ್ತೆ. ಬೇಕಾ ಆಮ್ಲೆಟ್? ನೀರ್ ದೋಸೆನೂ ಬೇಡ, ಆಮ್ಲೆಟ್ ಬೇಡ, ಯಾವ್ದು ಬೇಡವಾ? ನನ್ನಿಂದ ಏನಾಗ್ಬೇಕು ಹೇಳಿ? ಏ ಎತ್ರ ಇವನ. ಏಯ್ ಡಾಕ್ಟರ್ ಒಂದ್ ಫೋನ್ ಹಾಕೊಳ್ಳೆ. ಏಯ್ ಟ್ರಾಲಿ. ಹಲೋ ಸರ್. ಹಲೋ ಡಾಕ್ಟ್ರ. ಸರ್ ಅಣ್ಣ ಡಾನ್ ಆರಾಮಾಗಿದ್ದಾರೆ. ಅವ್ರು ಆರಾಮ್ ಇರ್ತಾರ ಬಿಡ್ರಿ, ಅದಲ್ಲ ಸಮಸ್ಯೆ. ನಿಮ್ ಸಮಸ್ಯೆ ಇಲ್ಲಿ ನೀರ್ ದೋಸೆ ಆಮ್ಲೆಟ್ ತಿನ್ನಾಕತ್ತಾನ, ಅವನ್ ಜೋಡಿ ಮಾತಾಡ್ರಿ. ಹಲೋ, ಯಾರು ಸರ್? ನಾನು ಮಾಲ್ಪಾನಿ. ಡಾಕ್ಟ್ರ ಕೇಳಿಸ್ಕೊಂಡ್ರನ? ನೀವು ಹೂ ಅನ್ರಿ, ನೀರ್ ದೋಸೆ ಮೇಲೆ ತತ್ತಿ ಹೊಡೆದ್ ಆಮ್ಲೆಟ್ ಹಾಕಿ ಬಿಡ್ತೀನಿ. ಅಯ್ಯೋ, ಮೊದ್ಲು ಅವ್ರು ಫೋನ್ ಕೊಡಿ. ಹಾ, ಏಯ್ ಅಗಳ್ಯಾಡಿ ಫೋನ್ ಏನ್ರ ಕೆಳಕ್ ಕೆಡವಿದಿ, ಆಮೇಲೆ ನಿನ್ನ ಪ್ಯಾಂಟ್ ಕಾಡ ಕಿತ್ಕೊಂಡ್ಬಿಡ್ತೀನಿ. ಹಾ, ಏಯ್ ಹೆಲೋ ಫರ್ ಡಾಕ್ಟರ್. ಮರ್ಯಾದೆ ಮಿಸ್ಟರ್ ಮಾಲ್ಪಾನಿ. ನಾನ್ ಹೂ ಅಂದ್ರೆ ಅಲ್ಲಿ ನಿಮ್ ಉಸಿರೇ ನಿಲ್ಲಿಸ್ಬಿಡ್ತಾರೆ. ಅವ್ರನ್ನ ಬಿಟ್ಬಿಡಿ ಸರ್. ಹೌದಾ? ಏ ಬಿಡ್ರೋ. ಸರ್ ಬಿಟ್ಬಿಡಿ ಅಂದ್ರೆ ನೀರ್ ಒಳಗಲ್ಲ ಸರ್, ಅವ್ರನ್ನ ಬಿಟ್ಬಿಡಿ ಅಂದೆ. ಹಂಗ ಸರಿಯಾಗಿ ಮೊದ್ಲೇ ಹೇಳ್ಬಾರ್ದನ? ಏ ಎತ್ರೋ. ಸಾರಿ ಜಿ, ನನ್ನಿಂದ ಏನಾಗ್ಬೇಕಾಯ್ತು ಅಂತ ಹೇಳಿ ಜಿ. ಏನಿಲ್ಲ, ಅದೇ ಹೇಳಿದ್ನಲ್ಲ, ಮಕ್ಕಳ ಹಾರ್ಟ್ ಆಪರೇಷನ್ ಬಗ್ಗೆ. ನಿಮಗೆ ಇಷ್ಟ ಬಂದಂಗ್ ಮಾಡಿ ಜಿ, ಫ್ರೀಯಾಗಿ ಆಪರೇಷನ್ ಮಾಡಿ ಜಿ, ನಮ್ ಹಾಸ್ಪಿಟ್ಲ್ ಎಕ್ಕುಟ್ಟೋಗ್ಲಿ ಜಿ. ಇವರಿಂದ ನನ್ನ ಬಿಡ್ಸು ಜಿ. 22 ಮಕ್ಕಳಿದ್ದಾರೆ. 22 ಮಕ್ಳೇನು? ಆ ಮಕ್ಳು, ಅವ್ರ ಮಕ್ಳು, ಅವ್ರ ಮೊಮ್ಮಕ್ಳು ಎಲ್ಲರಿಗೂ ಫ್ರೀಯಾಗಿ ಆಪರೇಷನ್ ಮಾಡ್ಬಿಡಿ ನನ್ ದುಡ್ಡಲ್ಲಿ. ಮತ್ತೆ ಉಗುರು ಕೆಳಗಿರೋ ಕೊಳೆನ್ ಕೂಡ ಫ್ರೀ ಆಗಿ ದಾನ ಮಾಡಲ್ಲ ಅಂತ ಹೇಳ್ತಿದ್ರಿ. ಉಗ್ರೇನು, ಬೆರಳು, ಕೈ, ಕಾಲು, ಕಿಡ್ನಿ, ಲಿವರ್ ಎಲ್ಲ ನೀವೇ ಇಟ್ಕೊಂಡ್ಬಿಡಿ. ನನ್ನ ಈ ರಾಕ್ಷಸನಿಂದ ಕಾಪಾಡಿ, ಪ್ಲೀಸ್ ಕಾಪಾಡಿ. ಎಲ್ಲಾ ಮಕ್ಕಳ ಆಪರೇಷನ್ ರೆಡಿ ಮಾಡಿ. ಎಲ್ರಿಗೂ? ಪ್ರತಿಯೊಬ್ಬರಿಗೂ ಈ ವಾರದಲ್ಲೇ ಶೆಡ್ಯೂಲ್ ಮಾಡಿ.
ಅಂಕಲ್ ಬೆಳಿಗ್ಗೆಯಿಂದ ಸಪ್ಪೆಯಾಗಿದ್ದಾರೆ. ಹೌದಲ್ವಾ? ಬಾ ಬಾ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಇಲ್ಲಿ ನಡೀತಾ ಇರೋದೆಲ್ಲ ನನಗೂ ಗೊತ್ತಿದೆ. ಡಾನ್ ವಿಷಯದಲ್ಲಿ ಏನೂ ಪಾಪ ಪ್ರಜ್ಞೆ ಇಟ್ಕೋಬೇಡಿ. ಆಸ್ಪತ್ರೆ ಮುಖಾನೇ ನೋಡ್ದಿರೋ ನಮ್ಮಂತಹ ಬಡವ್ರ ಮಕ್ಕಳಿಗೆ ಇಂತಹ ದೊಡ್ಡ ಆಸ್ಪತ್ರೆ ತಂದು ಆರೈಕೆ ಮಾಡೋಕೆ ಪಣ ತೊಟ್ಟಿದ್ದೀರಾ. ಬಡವ್ರ ಜೀವ ಬೇರೆ, ಶ್ರೀಮಂತರ ಜೀವ ಬೇರೆ ಅನ್ನೋದೇನೂ ಇಲ್ಲ. ಎಲ್ಲಾ ಜೀವಗಳು ಒಂದೇ. ಆ ಜೀವಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರಾ. ದೇವರು ನಿಮ್ಮ ಕಾರ್ಯದಲ್ಲಿ ಕೈಗೂಡ್ತಾನೆ. ಏನು ಯೋಚನೆ ಮಾಡಬೇಡಿ. ಹೇಗಾದ್ರೂ ಮಾಡಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಎಲ್ಲಾ ಜೀವಗಳನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಶೋರ್.